ಪ್ಲೇಸು ಡ್ರೈವರ್ ಮಾತ್ರ ನೆಕ್ಸ್ಟ್ ಲೆವೆಲ್ ನಮ್ದು. ಡ್ರೈವರ್ ಮಾತ್ರ ಡ್ರೈವರಿಗೆ ಭಾರಿ ಇದ್ಬಿಡ ತಿಂಡಿ. ಡಬಲ್ ಗುಂಡಿಗೆ ಅವಾಗ ಮೇಲ್ಗಡೆ ವ್ಯೂ ನಾ ಕೆಳಗಿಂದ ನೋಡಿದ್ ನಾವ್ ಅಲ್ಲಿಗೆ ಬಂದಿದೀವಿ ಈಗ. ಯಪ್ಪ ಈಗ ಟರ್ನಿಂಗ್ ಪಾಯಿಂಟ್ ಎಷ್ಟಿತ್ತು ಒಂದು ಅಂದಾಜು? 37 ಟರ್ನಿಂಗ್ ಪಾಯಿಂಟ್. ಯಪ್ಪ ನೋಡ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಯಪ್ಪ ಹೆಂಗಿದೆ ವ್ಯೂ ಮಾತ್ರ. ಅಲ್ಲ ನೋಡಿ ಗೈಸ್ ವ್ಯೂ ಮಾತ್ರ ವಾವ್. ವರ್ತ್ ಟ್ರಿಪ್, ರೋಡಿಗೆ ವರ್ತ್. ಊಟಿ ಹೋಗೋದೇ ಬೇಡ, ಅಷ್ಟು ಬರ್ತೈತಿ. ಅಯ್ಯೋ ಮಗ ಏನ್ ಫಾಲ್ಸ್ ಅಲ್ಲಿ ನೀರ್ ಹೆಂಗಿತ್ತು ನೋಡ್ಲಿ. ನೀರ್ ನೋಡ್ಲಿ ಈಗ ಹೆಂಗೈತಿ. ಗಾಯ್ಸ್ ಒಂದು ರೆಸಾರ್ಟ್ ಯಾವ ತರ ಕಟ್ಟಿದಾನ ಆ ಪೀಕ್ ಲೆವೆಲ್ ಅಲ್ಲಿ. ಅಪ್ಪ ನೆಕ್ಸ್ಟ್ ಲೆವೆಲ್ ಈಗ ಕಾಣಿಸ್ತದೆ ನೋಡಿ ಗಾಯ್ಸ್. ಅಲ್ಲೇ ನೀನ ಎಲ್ಲ ಮುಚ್ಚಿಸ್ಕೊಳ್ಳಿ ವಿಡಿಯೋ ಮಾಡ್ತೀನಿ. ತೋರ್ಸ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಗೆ ಮುಚ್ಚೋಯ್ತು ಸರ್. ಇನ್ನು ಬಿಗಿನರ್ ಚೆಕಿಂಗ್ ನೋಡಲ್ಲ ಊದು ಬಿಟ್ರಪ್ಪ ಇದ್ರಲ್ಲ. ಜಾಗದಲ್ಲ ಮನೆ ನೋಡಿ. ಅಪ್ಪ ಹೆಂಗಿದೆ. ಇನ್ ಏನೇ ನೋಡೋದೈತು ನಾವಿಲ್ಲಿ. ಅಪ್ಪ ನೆಕ್ಸ್ಟ್ ಲೆವೆಲ್ ಮಾತ್ರ. ನಮ್ ರೋಹಿತ್ ಅಂತ ಫುಲ್ ರಾಡಿ. ಅಯ್ಯೋ ಕೆಳಗೆ ನೋಡ್ಕಂದ್ರೆ ಎದಿರ್ತಾನಪ್ಪ ಅವ. ಹೆಂಗೈತು ಮಾತ್ರ ನೆಕ್ಸ್ಟ್ ಲೆವೆಲ್. ಒಂದೊಂದು ರೋಡ್ ಡಿಫ್ರೆಂಟ್. ಒಂದಿದ್ದಾಗ ಒಂದಿಲ್ಲ ಮಗ. ಏನಂತಿ ಒಂದಿದಾಗ ಒಂದಿಲ್ಲ, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ರೆಂಟ್. ಯಪ್ಪ ಭಾರಿ ಐತ್ ಮತ್ತೆ. ಈಗ ಆಲ್ಮೋಸ್ಟ್ ಬಂದ್ವಿ. ಈಗ ರೂಮ್ಗೆ ಮೇಲೆ ಫ್ರೆಶ್ ಅಪ್ ಆಗಲಿ ಟೈಮ್ ಸಿಗಲಿಲ್ಲ. ಅಂದ್ರೆ ಈಗ ಟೈಮ್ 7-7:30 8 ಗಂಟೆ ಆಯ್ತು ಅನ್ಸುತ್ತೆ. ಇದು ಬಿಸ್ಲೊತ್ತಾದ್ಮೇಲೆ ವ್ಯೂ ಪಾಯಿಂಟ್ ಸರಿ ಕಾಣಲ್ಲ ಅಂತ ಈಗ ಹೊಂಟಿದ್ವಿ. ಏನ್ ಹಿಂಗೆ ಫ್ರೆಶ್ ಆಗಿಲ್ಲ ಇಲ್ಲ ಹೊಂಟಿದೀವಿ. ಈಗ ದೊಡ್ಡ ಬೆಟ್ಟ ಪೀಕಿಗೆ ಹೊಂಟಿದ್ವಿ. ನೆಕ್ಸ್ಟ್ ಲೆವೆಲ್ ಮಾತ್ರ ರೋಡ್ ನೆಕ್ಸ್ಟ್ ಲೆವೆಲ್. ಪೀಕ್ ಹೆಂಗಿರುತ್ತೆ ಗೊತ್ತಿಲ್ಲ, ಎಲ್ಲ ಫ್ರೀಸ್ ಆಗಿರುತ್ತೆ. ನೋಡ್ಬೇಕಿಂದು ವೇಟಿಂಗ್ ಅಷ್ಟೇ. ಒಂದು ವ್ಯೂ ತೋರಿಸ್ತೀನಿ ಮಸ್ತ್ ಸಿನಿಮೆಟಿಕ್ ಎಲ್ಲ ಹಾಕಿ. ಬಂತು ಆಲ್ಮೋಸ್ಟ್ ಬಂತು. ಈಗ ತೋರಿಸ್ತೀನಿ. ಗೈಸ್ ನಾವು ಬೆಂಗಳೂರಿಂದ ಇಲ್ಲಿ ವಾಟರ್ ಸಿಗಲ್ಲ ಅಂತ 1 ಕೇಸ್ ವಾಟರ್ ಹಿಡ್ಕೊಂಡ್ಬಂದಿದ್ವಿ. ಇಲ್ಲಿ ಊಟಿಯಲ್ಲಿ ಪೊಲೀಸ್ ಚೆಕಿಂಗ್ ಇತ್ತು, ಹೋಯ್ತು ಅಲವಿಲ್ಲ ಅಂತ. ಓನ್ಲಿ 5 ಲೀಟರ್ಸ್ ಅಷ್ಟೇ ಅಂತೆ. ಆದ್ರೆ ಪೊಲೀಸ್ ಪಾಪ ಒಳ್ಳೇದ. ನಮ್ ಕನ್ನಡ ಬರ್ತಿತ್ತು. ಕರ್ನಾಟಕ ಅನ್ಸ್ತದಲ್ಲ ಕರ್ನಾಟಕ ಅಲ್ಲ, ಆದ್ರೆ ಕನ್ನಡ ಚಲೋ ಬರ್ತಿತ್ತು ಪಾಪ. ಅಷ್ಟಿಗೆ 2 ಬಾಟ್ಲಿ ಕೊಟ್ಟ ಮತ್ತೆಲ್ಲಾರು ತಗೊಳ್ಳೋದು. ಪೊಲೀಸ್ ಚಲೋ ಇದ ಪಾಪ. ಇದ್ ನೋಡಿ ಲಿಟ್ರಿ ಹೆಂಗೈತಿ ಗೈಸ್. ದೊಡ್ಡ ಬೆಟ್ಟ ಪೀಕಿಂದ ಸ್ಟ್ರೀಟ್ ಪೀಕ್ ತೋರಿಸ್ತೀನಿ. ಪೀಕ್ ನೆಕ್ಸ್ಟ್ ಲೆವೆಲ್ ಚಳಿ. ಕಿಲ್ಲ ಬಿಡಿಲ್ಲ ಗೈಸ್. ವಿಚಾರ ಮಾತ್ರ ತೋರಿಸ್ತೀನಿ ತಡಿ. ತೋರ್ಸೋಣ ಅವ್ನ ಕಡೆ ಕರೆಕ್ಟಾಗಿ ಸಿಗಲಿ ಪಾಯಿಂಟ್ ತೋರ್ಸೋಣ. ಅಲ್ಗೂ ಬನ್ನಿ ಗೈಸ್, ಇಲ್ಲಿ ಏನೋ ಒಂದು ಪ್ಲೇಸ್ ಉಂಟಂತೆ ನೋಡ್ಕೊಂಡ್ಬರೋಣ. ಹೆಂಗೈತಾ ಸ್ವರ್ಗ ಗಾಯ್ಸ್. ಇಲ್ಲಿ ನಮ್ದು ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ನೆಕ್ಸ್ಟ್ ಲೆವೆಲ್ ಇಲ್ಲಿಗೆ ಬಂದಿದ್ದೀವಿ ಲೆಕ್ಕ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ನೆಕ್ಸ್ಟ್ ಹೋಗ್ಬೇಕಾದ್ರೆ ಆ ಬೆಟ್ಟ ವಾಲ್ಪರಿ ನೋಡ್ಬಿಟ್ರೆ ಅವನೆಲ್ಲ ರೈತ. ಡ್ರೈವಿಂಗ್ ಊಟಿ ಹೆಂಗಿದೆ? ಊಟಿ ಮಸ್ತ್. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಮಸ್ತ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್. ಚಿಂದಿ ಖುಷಿ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಹೇಳ. ಎಕ್ಸ್ಪೀರಿಯನ್ಸ್ ಡಬಲ್ ಗುಂಡಿಗೆ ಬೇಕು. ಒಂದಾಗಪ್ಪ ನಮ್ ಹುಡುಗರ ಗುಂಡಿಗೆ ಮಾತ್ರ ನೆಕ್ಸ್ಟ್ ಲೆವೆಲ್. ಡ್ರೈವಿಂಗ್ ಮಾತ್ರ ಅಲ್ಲಿ ನಾ ವ್ಯೂ ತೋರಿಸ್ನಲ್ಲ ಅದರಿಂದ ಇಲ್ಲಿಗೆ ಬಂದಿದ್ದೀವಿ ನಾವು. ಎಷ್ಟು ಟರ್ನ್ ಇತ್ತು ಮಗ ಅಂದಾಜು? 40 ಮೇಲೆ ಟರ್ನ್ ಐತಪ್ಪ. ಹೆಂಗ್ ತಿರ್ಸ ಮಗ
ಹಿಂಗ್ ಒಂದ್ ಕಡೆ ಹಿಂಗಿರ ಕಾರಣ ಹಿಂಗ್ ತಿರ್ಸಾವ ಭಾರಿ ಗೈಸ್ ಮತ್ತೂ ಇದೆ ತೋರಿಸ್ತೇನೆ ನಿಮಗೆಲ್ಲ. ಆದ್ರೆ ಮೊಬೈಲ್ ಚಾರ್ಜ್ ಇಲ್ಲ, ಈಗ ರೂಮಿಗೆ ಮೊಬೈಲ್ ಚಾರ್ಜ್ ಇರಲ್ಲ. ನೋಡೋಣ ಮುಗಿಸ್ಕೊಂಡು ಹೋಗೋಣ. ಇಲ್ಲಿಂದ ಒಂದು ವ್ಯೂ. ಗೈಸಿಗೆ ಒಂದೊಂದು ಫೋಟೋಸ್ ಎಲ್ಲ ಮಸ್ತ್ ಎಂಜಾಯ್ ಮಾಡಿದೆ. ಎಲ್ಲ ಮಸ್ತ್ ಚಳಿ ಮಸ್ತ್ ಸಿಗತ್ತೆ. ಆದ್ರೆ ರೇಟ್ ಕಾಸ್ಟ್ಲಿ ಅಂತ ನೋಡೋಣ. ರೇಟ್ ಎಲ್ಲ ಬಜೆಟ್ ಅಲ್ಲಿ ಇದ್ರೆ ರಶ್ ಸಿಕ್ಕಾಪಟ್ಟೆ ನೋಡೋಣ. 3 ಮಸ್ತ್ ಬಂದ್ ಪೀನಟ್ ಬಟರ್ ಎಲ್ಲ ತಗೊಂಡಿದ್ವಿ. ಪೀನಟ್ ಬಟರ್ ಅಲ್ಲ, ಬಟ್ ಏನದು ಮಸಾಲಾ ತರ ಏನೋ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಖಾರ ಉಂಟು, ಆದ್ರೆ ಈ ಚಳಿ ಮಸ್ತ್ ಉಂಟು. ಮುಟ್ಲ ಜಾಸ್ತಿ ಖಾರ ಮಾಡೋಣ ಮರಿ, ನಾ ಬೇಡ ಅಂತ ಇಲ್ಲ ತಿನ್ನ. ನಮಗೆ ಚೆನ್ನಾಗಿದೆ, ನಮ್ಗೆ ಕರೆಕ್ಟ್ ಐತೆ, ನಿಮ್ಗೆ ಕರೆಕ್ಟ್ ಐತೆ. ಎಲ್ಲೆಲ್ಲ ಬಂದ ಅಲ್ಲಿಂದ ಫುಡ್ ಎಕ್ಸ್ಪ್ಲೋರ್ ಮಾಡ್ಬೇಕು. ನೀ ಖಾರ ಅಂತ ಹೇಳ್ಕೊಂಡು ಬರೀ ಮೊಸರು ತಂಬಳಿ ಮೊಸರು ತಿನ್ಕೊಂಡು ಕುಂದ್ರು. ನಿಂಗೆ ಖಾರ ಆಗಿಲ್ಲ. ಫಸ್ಟ್ ಖಾರ ಅಂದವ್ ನೀನಲ್ಲಿ ಅರ್ಜಿಕೆ ನಂಗೆ ಹೇಳ್ತೇನೆ ನನ್ನ ಮಗ ಬಾರ್ಬೇಕಿ ಹೋಗಿ ನೀನು. ಗೈಸ್ ಖಾರ ಹತ್ತಿ ಬೇಡ, ಎಲ್ಲ ನೀರಿಗಾಗಿ ಪರದಾಟ. ಗೈಸಿಗೆ ಹೊರಡೋದು. ನೆಕ್ಸ್ಟ್ ಇಲ್ಲೆಲ್ಲೋ ಟೀ ಎಸ್ಟೇಟ್ ಇದೆ ಅಂತೆ, ನೀನು ನೋಡ್ಕೊಂಡು ಮತ್ತೆ ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಟ್ರಿಪ್. ಗೈಸ್ ಇಲ್ಲಿ ಟೀ ಫ್ಯಾಕ್ಟ್ರಿಗೆ ಬಂದ್ವಿ. ಇಲ್ಲಿ ಒಂದು ವ್ಯೂ ತೋರಿಸ್ತಾರೆ, ಹಂಗಿದೆ ಸೈಕಿದೆ ಮಾತ್ರ. ಊಟಿ ವ್ಯೂ ಇದೆ, ಪಕ್ಕ ನೋಡ್ರಕ್ಕೆ ಹಂಗಾಗ್ತೀರ ನೋಡಿ. ನೆಕ್ಸ್ಟ್ ಲೆವೆಲ್ ಬರ್ತೇನೆ ಗೈಸ್. ಬನ್ನಿ ಟೀ ಫ್ಯಾಕ್ಟ್ರಿ ಎಂಟ್ರೆನ್ಸ್. ಹೋಗ್ಬೋದಾ? ಎಲ್ಲ ಟೀ ಮಾಡೋದು ಮೆಷಿನ್ಸ್. enhancing both texture and flavor. The molded chocolates are cool to solidify, locking in their rich taste and smooth texture. Finally, each chocolate is carefully packaged, ready to delight our customers. ಚಾಕ್ಲೇಟ್ ಇಲ್ಲ. ಚಾಕ್ಲೇಟ್ ರೆಡ್ ಲೈಟ್ ಇದೆಯಾ? ಗಣೇಶ್ ರೆಡ್ ಲೈಟ್ ಇದೆ ಬಾರು ಹುಲಿ. ಯಾಕೆ ಥ್ಯಾಂಕ್ ಯು ಸೋ ಮಚ್. ಚಾ ಸೊಪ್ಪು ಹೆಂಗ್ ಬಾಸ್ ಮೇಲೆ ಉಂಟಾ? ಟಿಕೆಟಾ? ಎಂಟ್ರಿ ಫೀಸ್ 10 rupees. ಟಿಕೆಟ್ ತಗೊಂಡೆ. ಇಲ್ಲಿ ಗಮ್ಮಂತೆ. ಯಾವ್ದು ಸರಿ ಯಾರು ಯಾವ ಕಟ್ಟಿದ್ದೆ? 1919 ಕಟ್ಟೆ. ನೀವು ಹುಟ್ಟಿದ ಯಾವಾಗ? ನಾನು 2007. ಅದ್ಯಾರು ಮಾಡಿದ್ದು?
ಊಟದಾಗ ಕಟ್ಸಿದ್ದೆ ಊಟದಾಗ ಕಟ್ಸಿದ್ದೆ ಮತ್ತೆ 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 ಬಂದಕ್ಕೆ ಮತ್ತೆ ನಾನು ನನ್ನ ಹತ್ರನೇ ಇತ್ತು. ಗಾಯ್ಸ್ ವ್ಯೂ ಲುಕ್ ಅಟ್ ದಿ ವ್ಯೂ. ಜಿಪ್ಲಂಗ್ ಐತಿ. ಎಕ್ಸ್ಪ್ಲೈನ್ ಎಲ್ಲ ತೋರಿಸ್ತೀನಿ. ಹೆಂಗೈತಿ ಗೈಸ್ ಟೀ ಗೈಸ್ ಒರಿಜಿನಲ್ ಟೀ ಹಾಕಿ ಬೇಡ ನಂಗೆ ಸ್ವಲ್ಪ ಹಾಕಿ. Then the tea leaves are dried at 110 degrees Celsius and sent to the fiber extractor that works on static electricity, where the fiber and stalks are removed. Following the fiber extractor process, the leaves are sorted, shaped, and sized from CPC quality. The stick available in existence will be the original heavy garden. ಹೋಗೋದು ಮತ್ತೇನಿಲ್ಲ. ಚಾಕ್ಲೇಟ್ ಶಾಪಿಂಗ್ ಹೋಗಿದ್ದೀವಿ. ಹಾಂ ಎಲ್ಲರೂ ಸೇರುವಂತೆ ಯಾವ್ದು ತಗೊಂಡ್ರೆ ಚೆನ್ನಾಗಿರೋ ತಿನ್ನಕಲ್ಲ ನಾ ತಿಂದಿದ್ದೀನಿ ಅಷ್ಟೇ. ಬೇಡ ನಡ್ರಿ. ತುಂಬ ದಿನ ಆಗಿರ್ತದ ಮಗ ಹುಡುಗಿಯರ ಐಟಮ್ ಐತಿ. ನಾವು ಬಂದೀವಿ ಸುಮ್ಮನೆ. ಈ ಸ್ಪೆಕ್ಟರ್ ನೋಡು ಸ್ಪೆಕ್ಟಾ ಇಲ್ಲ ಸ್ಪೆಕ್ಟ್ ಸಿಗತ್ತೆ. ಲಿಫ್ಟಿಗೆ ಬೇಕಾರೈತೆ ನೋಡಿ. ಲಿಫ್ಟಿಗೆ ವಾಟಿಕೆ ಶಾಂಪು ನೋಡಿ. ವಾಟಿಕೆ ಶಾಂಪು ಗೈಸ್ ಎಲ್ಲ ತಿರುಗಬೇಕು. ಏನು ಟೈಮ್ ಬಿಡಬಾರ್ದು. ಯಾರಿಗೆ ಬೇಕು ಆಟ ಸಾಮಾನು ಆಟ ಸಾಮಾನು ಆಟ ಸಾಮಾನು ಆಟ ಸಾಮಾನು ಬೇಕು. ಜೆಸಿಬಿ ಕೊಡ್ಸಲ್ಲ ರೋಹಿತಾ. ರೋಹಿತಾ ತಪ್ಪು ಮಾಡೋ ವಯಸ್ಸಾಗೈತಿ JCB ನೀವೇನು ಇಲ್ಲಿ ಚಿನ್ನ ಯಾವೂರು? ನಮ್ ಸಿರ್ಸಿ ಸಿರ್ಸಿಂದ ಇಲ್ಲಿ ಯಾಕೆ ಬಂದಿ? ಸಿರ್ಸಿಂದ ಇಲ್ಲಿ ಟೀ ತಗೋಕ್ ಬಂದೆ. ಟೀ ತಗೊಂಡ್ಯಾ? ತಗೊಂಡೆ. ಎಲ್ಲಿ ತೋರ್ಸು. ಅಲ್ಲಿ ಕಾರಲ್ಲಿ ಏನ್ ಕಾರಲ್ಲಿದೆ? ನನ್ ಕಾರಲ್ಲಿ ಯಾವ್ದು ನಿನ್ ಕಾರು? ಎರ್ಟಿಗ. ಹಾ ಎರ್ಟಿಗ ಎರ್ಟಿಗ ಅಲ್ಲ ಅದು. ಚೇಂಜ್ ಮಾಡಿದ್ರ? XUV XUV ಹಾ 500. 500 ಹಾ ಚೇಂಜ್ ಮಾಡಿದ್ರ? ಕಾರ್ ಗೊತ್ತಿಲ್ಲ ಹೆಂಗ್ ಬರ್ತೀರೋ ನೀವು? ಚೇಂಜ್ ಮಾಡಿದ್ರ? ಹುಡುಗ ನೀವೆಲ್ಲ ಏನಿ? ನೀವೆಲ್ಲ ಎಲ್ಲಿಂದ ಬಂದಿ? ಇಲ್ಲಿಂದ ಬಂದಿರೋದು? ನಮ್ದು ಮಂಡ್ಯ ಹಾ ಮಂಡ್ಯ